ನಾನು ಅತ್ಯಂತ ದುರ್ಗಮ ಪ್ರದೇಶ ತುಳುನೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಟ್ಟಿದವನು. ನಮ್ಮ ತಂದೆ ತಾಯಿ ರೈತಾಪಿ ಕುಟುಂಬ. ಅವರು ನಮ್ಮ ತಾಯಿ ಕೂಲಿ ಮಾಡಿ ಜೀವನ ಮಾಡತಕ್ಕಂಥ ಪರಿಸ್ಥಿತಿ. ನಮ್ಮ ತಾತ KRS ವಿಶ್ವೇಶ್ವರಯ್ಯನವರಿಗೆ KRS ಕಟ್ಟಿ ಸುಮಾರು 4,000ಕ್ಕಿಂತ ಹೆಚ್ಚು ಜನ KRSಗೆ ಕಟ್ಟಬೇಕು ಅಂತ ಕರ್ಕೊಂಡೋಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ತಂದೆ ನಮ್ಗೆ ಹೇಳ್ತಾಯಿದ್ರು. ಇಡೀ ಕುಟುಂಬದ ಜವಾಬ್ದಾರಿ ನಮ್ಮ ತಂದೆಗೆ ಬಿದ್ದಿತ್ತು. ನಮ್ಮ ತಂದೆ ಪಡ್ತಾ ಇರ್ತಕ್ಕಂಥ ಕಷ್ಟವನ್ನು ನೋಡಿ ಬೆಳೆದಂತಕ್ಕಂಥವನು. ಎಲ್ಲೋ ಒಂದು ಕಡೆ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ಒಂದು ಆಸೆ. ಹಾಗಾಗಿ ನಾನು SSLC ಆದ ತಕ್ಷಣ ನನ್ನ ಸ್ವಂತ ದುಡಿಮೆಯಲ್ಲೇ ನಾನು ಓದಬೇಕು, ನನ್ನ ಜೀವನ ಕಟ್ಕೋಬೇಕು, ತಂದೆ ತಾಯಿಗೆ ಭಾರ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಹಳ್ಳಿಯಿಂದ ಒಂದು ಪಟ್ಟಣಕ್ಕೆ, ಚಿಂತಾಮಣಿ ಅಂತಕ್ಕಂಥ ನಗರಕ್ಕೆ ಕಾಲೇಜಿಗೆ ಸೇರಿಕೊಂಡು ಅಲ್ಲಿ ಪ್ರತಿ ಶನಿವಾರ ಭಾನುವಾರ ಮಾರ್ಕೆಟಲ್ಲಿ ರೈಸ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಮಾಡ್ತಕ್ಕಂಥ ಕೆಲಸ. ಮತ್ತು ಒಂದಷ್ಟು ದಿನಗಳ ಕಳೆದ ಮೇಲೆ ರೈಟ್ರಾಗಿ ಅಲ್ಲೇ ರವಿ ಸಿಂಗ್ ಅಂತಕ್ಕಂಥವರ ಒಂದು ಅಂಗಡಿಯಲ್ಲಿ ಕೆಲಸ ಕೊಟ್ಟಿರ್ತಕ್ಕಂಥ, ಇವತ್ತು ರವಿ ಸಿಂಗ್ ಅಂತಕ್ಕಂಥವ್ರು ಇದ್ದಾರೆ. ಆನಂತರ ಮಾರ್ಕೆಟಲ್ಲಿ ರೈಟ್ರಾಗಿ ಬಿಲ್ ಕಲೆಕ್ಟಾಗಿ ದುಡ್ಡು ಮಾಡಿಕೊಂಡು ಸುಮಾರು ಡಿಗ್ರಿಯನ್ನು ಮುಗಿಸಿ ನನ್ನ ದುಡ್ಡು ಮೇಲೆ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಕಡೆ ಕೂಡಿಟ್ಕೊಂಡು ಇವತ್ತಿಗೂ ಸಹ ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ದುಡ್ಡು ನನ್ನ ಹತ್ರ ಇದೆ. ಕಡೆಗೆ ಲಾನಲ್ಲಿ MSW ಮಾಡಬೇಕು ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿಗೆ ಹೋಗಿ ಅಂತಿಮವಾಗಿ ಯೂನಿವರ್ಸಿಟಿಯಲ್ಲಿ ನನಗೆ ಬಂದಿರತಕ್ಕಂಥ ಒಂದು ಸೀಟನ್ನು ಬೇರೆಯವ್ರಿಗೆ ತ್ಯಾಗ ಮಾಡಿ ಅಂತಿಮವಾಗಿ LLB ಮಾಡಿ LLB ವಿಪುರಮಲ್ಲಿ ಮಾಡಿಕೊಂಡು ನಂತರ LLBಯಲ್ಲೂ ಸಹ ಏನಾದರೂ ಜನಗಳಿಗೆ ಮಾಡಬೇಕು ಅಂತ ದೃಷ್ಟಿಯಿಂದ ಲೋಕ ಅದಾಲತ್ ಅಂತೇಳಿ ಮೊದಲ ಬಾರಿಗೆ ಡಿಸೋಜ್ ಅಂತ ಲಾ ಮಿನಿಸ್ಟರ್ ಆಗಿದ್ದರು. ವಿಪುರಂ ಕಾಲೇಜಿಂದ ನಾವು ಹೋಗಿ ಹಾರಗದ್ದೆ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಸುಮಾರು ಕೇಸ್ಗಳನ್ನು ವಾಪಸ್ ತೆಗೆಸಿ ಜನಗಳ ಪಂಚಾಯತ್, ರಾಜ್ಯ ಪಂಚಾಯತ್ ಮಂದಿ ತೀರ್ಮಾನ ಮಾಡಿದಾಗ ನಮ್ಮ ಕಾಲೇಜಿಂದ ಹೊರ ಹಾಕ್ಬಿಟ್ರು. ಯಾಕಂದರೆ ನೀವು ವಕೀಲರಿಗೆ ತೊಂದರೆ ಆಗುತ್ತೆ, ನೀವು ಕೇಸ್ಗಳೆಲ್ಲ ಈ ಥರ ತೀರ್ಮಾನ ಮಾಡಿದ್ರೆ ಅಂತಕ್ಕಂಥ ಒಂದು ಭಾವನೆ ಆಗಲ್ಲ. ಡಿಸೋಜ್ ಅಂತಕ್ಕಂಥ ಲಾ ಮಿನಿಸ್ಟರ್ ಆಗಿದ್ದರು ಆಗಿನ ಸರ್ಕಾರದಲ್ಲಿ. ಅನ್ನೋದು ಸರ್ಕಾರದ ಮಟ್ಟದವರೆಗೆ ಅಂತಿಮವಾಗಿ ಸರ್ಕಾರದವರೆಗೆ ನಮ್ಮ ಸನ್ಮಾನ ಮಾಡಿ ಕಳಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡಿದ್ವಿ. ನಂತರ LLB ಮಾಡಿ ಗಂಗಿರೆಡ್ಡಿ ಅವರೊಟ್ಟಿಗೆ ಫಸ್ಟ್ ಇಯರ್ LLBಯಲ್ಲಿ, MT ಇವರು ಮತ್ತು KN ಸುಬ್ಬಾರೆಡ್ಡಿ ಅವರೊಟ್ಟಿಗೆ ಸೆಕೆಂಡ್ ಮತ್ತು ಥರ್ಡ್ ಇಯರ್ LLBಯಲ್ಲಿ ಕೆಲಸ ಮಾಡಿಕೊಂಡು ನಂತರ MT ನಾಣಯ್ಯನವರೊಟ್ಟಿಗೆ ನಾವು ವಕೀಲನಾದಮೇಲೆ ಅವರೊಟ್ಟಿಗೆ ಜೂನಿಯರಾಗಿ ನಾನು ಕೆಲಸ ನಿರ್ವಹಿಸಿ ಸುಮಾರು ವರ್ಷಗಳ ಅವರೊಟ್ಟಿಗೆ ಕೆಲಸ ಮಾಡಿದೆ. ಅದೃಷ್ಟವಶಾತ್ ಅವರಿಂದ ಸಾಕಷ್ಟು ನಾವು ಕೆಲಸಗಳನ್ನು ಕಲಿತು ನಾವು ಈಗ ಇಂಡಿಪೆಂಡೆಂಟಾಗಿ ಮಾಡುವಂಥ ಒಂದು ಮಟ್ಟಕ್ಕೆ ಬೆಳೆದ್ವಿ ಮತ್ತು ಜನ ನಮ್ಮನ್ನು ಬೆಳೆಸಿದರು. ನನ್ನ ಅದೃಷ್ಟವಶಾತ್ ಈ ಕರ್ನಾಟಕದಲ್ಲಿ ಯಾರೂ ಕಂಡಿರದೇ ಇರತಕ್ಕಂಥ, ರಾಜ್ಯದಲ್ಲಿ ಏನೇನು ಸೆನ್ಸೇಷನ್ ಕುತೂಹಲಕ ಮೊಕದ್ದಮೆಗಳನ್ನು ನಡೆದಿದ್ದಾವೆ ಎಲ್ಲ ಕೇಸ್ಗಳಲ್ಲೂ ಸಹ 5 ಸೈಟ್ ನಾನು ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಜಸ್ಟ್ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ಶ್ರೀರಾಮ್ಪುರದ ಕಿಟ್ಟಿ ಕೇಸ್ ಆಗಿರ್ಬೋದು, ಬಾಂಬುನಾಗನ್ ಕೇಸ್ ಆಗಿರ್ಬೋದು, ಚಿದಂಬರ ಶೆಟ್ಟಿ ಮರ್ಡರ್ ಕೇಸ್ ಆಗಿರ್ಬೋದು, JP ರವರು ಕಿಡ್ನಾಪ್ ಕೇಸ್ ಆಗಿರ್ಬೋದು, ವಸಂತ ಅಸ್ನೋಟಿಕರ್ ಮರ್ಡರ್ ಕೇಸ್ ಆಗಿರ್ಬೋದು, ತೆಲಗಿ ಕೇಸ್ ಆಗಿರ್ಬೋದು, ಸ್ಟಾಂಫಿಟ್ ಕೇಸ್ ಆಗಿರ್ಬೋದು, ಫೇಕ್ ಸ್ಟಾಂಪ್ ಪೇಪರ್ದು, ಗೌರಿ ಶಂಕರ ಸ್ವಾಮೀಜಿ ಕೇಸ್ ಆಗಿರ್ಬೋದು, ನಿತ್ಯಾನಂದ ಕೇಸ್ ಆಗಿರ್ಬೋದು, ಅಥವಾ ರಾಘವಶ್ರೀ ಕೇಸ್ಗಳೆಲ್ಲಾಗಿರ್ಬೋದು, RL ಜಾಲಪ್ಪ ಅವ್ರ ಕೇಸ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಕೇಸ್ ಆಗಿರ್ಬೋದು, ನಾರಾಯಣ ಅವ್ರ ಕೇಸ್ ಆಗಿರ್ಬೋದು, ದುನಿಯಾ ವಿಜಯ್ ಅವ್ರ ಕೇಸ್ ಆಗಿರ್ಬೋದು, ಇಂದ್ರಜಿತ್ ಲಂಕೇಶ್ ಅವ್ರ ಕೇಸ್ ಆಗಿರ್ಬೋದು, ಗೌರಿ ಲಂಕೇಶ್ ಅವ್ರ ಕೇಸ್ ಆಗಿರ್ಬೋದು, ಅಥವಾ ಹೇಮಶ್ರೀ ಅವರ ಮರ್ಡರ್ ಕೇಸ್ ಆಗಿರ್ಬೋದು, ತೆಲುಗು ಆಕ್ಟರ್ ಚಿರಂಜೀವಿ ಅವರ ಸಿನಿಮಾ ಅದೊಂದು ಕೇಸ್ ಆಗಿರ್ಬೋದು, ಮತ್ತು ಸಪ್ತಮಿ ಕೂಡ ಇತ್ತೀಚೆಗೆ ಕೇಸ್ ಆಗಿರ್ಬೋದು, ಆಮೇಲೆ CM ಇಬ್ರಾಹಿಂ ಅವ್ರ ಕೇಸ್ ಆಗಿರ್ಬೋದು, ವಿನ್ಮಿಂಗ್ ಶಾಸ್ತ್ರಿ ಅವ್ರ ಕೇಸ್ ಆಗಿರ್ಬೋದು, ಜಯಲಲಿತಾ ಅವ್ರ ಕೇಸ್ ಆಗಿರ್ಬೋದು, ಯಡಿಯೂರಪ್ಪ ಅವ್ರ ಕೇಸ್ ಆಗಿರ್ಬೋದು, ಬಂಗಾರಪ್ಪನವ್ರ ಕೇಸ್ ಆಗಿರ್ಬೋದು, ಆಮೇಲೆ ರೋಜರ್ ಚೆಟ್ಟಿಚ ಅಂತೇಳ್ಬಿಟ್ಟು ಒಬ್ಬ ನೊಟೋರಿಯಸ್ ರೌಡಿ ಇದ್ದ ಅವ್ರ ಕೇಸ್ ಆಗಿರ್ಬೋದು, GJR ಸಿಂಗ್ IGP ಆಗಿದ್ರು ಅವ್ರ ಕೇಸ್ ಆಗಿರ್ಬೋದು, ಅಲೋಕ್ ಕುಮಾರ್ ಅವ್ರ ಕೇಸ್ ಆಗಿರ್ಬೋದು, ಶಿವರಾಜ್ ತಂಗಡಿ ಎಕ್ಸ್ ಮಿನಿಸ್ಟರ್ ಕೇಸ್ ಆಗಿರ್ಬೋದು, ಹಾಗೆ ಗುಲ್ಹಟ್ಟಿ ಶೇಖರ್ ಅವ್ರ ಕೇಸ್ ಆಗಿರ್ಬೋದು, ಆಮೇಲೆ ಲೋಕಾಯುಕ್ತ ಭಾಸ್ಕರ್ ರಾವ್ ಅವ್ರ ಕೇಸ್ ಆಗಿರ್ಬೋದು,
ನಂತರ ದಯಾನಂದ ರೆಡ್ಡಿ MLC ಅವ್ರ ಕೇಸ್ ಆಗ್ಬೋದು, ಅನಿಲ್ ಲಾಡ್ ಅವರು ಎಕ್ಸ್ ಮಿನಿಸ್ಟರ್ಸ್ ಕೇಸ್ ಆಗ್ಬೋದು, ರೋಷನ್ ಬೇಗ್ ಅವ್ರ ಕೇಸ್ ಆಗ್ಬೋದು, ಹೀಗೆ ರವಿ ಬೆಳಗೆರೆ ಅವ್ರ ಕೇಸ್ ಆಗ್ಬೋದು. ಹೀಗೆ ಲಿಸ್ಟ್ ತೆಗೆದುಕೊಂಡು ಹೋದರೆ ಸುಮಾರು ಜನ ಸೆನ್ಸೇಷನಲ್ ಕೇಸ್ಗಳನ್ನು ಇವತ್ತು ಸಂವಿಧಾನಿಕ ವಿಚಾರಗಳನ್ನು ಈ ಕೇಸ್ಗಳನ್ನು ಮಾಡಿರ್ತಕ್ಕಂಥದ್ದು ಒಂದು ಅನುಭವ ನನಗೆ ಬಂದಿರ್ತಕ್ಕಂಥ ಕಾಣ್ಬೋದು. ಬಟ್ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಂತದಲ್ಲೂ ಸಹ ಈ ಕೇಸ್ಗಳನ್ನು ತಾವೆಲ್ಲರೂ ಸಹ ರಿಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಕಂಡಿದ್ದೇವೆ. ಬಟ್ ಈ ಥರ ಅನೇಕ ಕೇಸ್ಗಳ ಮಜಲುಗಳನ್ನು, ಅನೇಕ ಕೇಸ್ಗಳನ್ನು, ವಿವಿಧ ರೀತಿಯ ಕೇಸ್ಗಳನ್ನು ನಾನು ವಾದ ಮಂಡಿಸುವಂಥ ಸಂದರ್ಭಗಳಾಗಿರ್ಬೋದು, ಅಥವಾ ಕೇಸನ್ನು ನಡೆಸುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಆ ಕೇಸ್ಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭ ಆಗ್ಬೋದು, ವಿಶೇಷವಾಗಿರ್ತಕ್ಕಂಥ ಒಂದು ಕೇಸ್ಗಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಲೀಗಲ್ ಇಶ್ಯೂಸನ್ನು, ಇಂಪ್ಲಿಕೇಶನ್ಸ್ ಕಾಂಪ್ಲಿಕೇಶನ್ಸ್ನ ನಾವು ಹಾದು ಹೋಗಿದ್ದನ್ನು ನಾವು ಕಾಣ್ತೀವಿ. ಸೊ ಹಾಗೆ ಕೆಲವು ವಿಚಿತ್ರವಾಗಿರ್ತಕ್ಕಂಥ ಸಂದರ್ಭಗಳನ್ನು ಸಹ, ವಿಶೇಷವಾಗಿರ್ತಕ್ಕ ಸಂದರ್ಭಗಳನ್ನು ಕೇಸ್ಗಳಲ್ಲಿ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ಜೊತೆಗೆ ಕೆಲವು ಕೇಸ್ಗಳಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಕಷ್ಟ, ನಷ್ಟ, ನೋವು, ನಲಿವುಗಳು, ನಾವು ನಾವು ಆ ಕೇಸ್ಗೆ ಕೊಟ್ಟಂಥ ನಾವು ಪ್ರಾಧಾನ್ಯತೆ ನೀವು ಗಮನಿಸ್ಬೋದು. ಅದು ನಾವು ವೈಯಕ್ತಿಕ ಯಾವುದೋ ಒಂದು ಕೇಸ್ ನಮಗೆ ಕಕ್ಷಿದಾರ ಬಂದು ಕೊಟ್ಟಂಥ ಸಂದರ್ಭದಲ್ಲಿ ನಾವು ನಮ್ಮ ಕೇಸಾಗಿ ಪರಿಗಣಿಸಿ ಆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಕಕ್ಷಿಗೆ ಜಸ್ಟಿಸನ್ನು ಕೊಡಿಸ್ಬೇಕು ಅಂತ ದೃಷ್ಟಿಯಿಂದ ನಾವು ಮಾಡುವಂಥ ಕೆಲಸ ಆಗಿರ್ಬೋದು. ನಾವು ಎಷ್ಟೋ ನಿದ್ರೆಗಳೇ ಇರ್ತಕ್ಕಂಥ ಸಂದರ್ಭಗಳನ್ನ ನಾವು ಅನುಭವಿಸಿದ್ವಿ. ಯಾಕಂದರೆ ಒಂದು ಸಲ ನಾವು ಪ್ರಾಮಾಣಿಕವಾಗಿ ಒಂದು ಕೇಸನ್ನು ಒಪ್ಕೊಂಡಾಗ, ಆ ಕಕ್ಷಿದಾರರು ಬಂದು ನಮ್ಗೆ ಆತನ ಎಲ್ಲ ಸಮಸ್ಯೆಗಳನ್ನ ನಮ್ಗೆ ತಿಳಿಸಿದಾಗ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗ್ತದೆ. ಅದು ಬಹಳ ಮುಖ್ಯ ಇವತ್ತಿನ ದಿನಗಳಲ್ಲಿ. ಒಂದು ಸಲ ವಕಾಲತ್ ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಂದರೆ ಏನು ಸತ್ಯ ಹೇಳಿರ್ತಾನೆ ಅದನ್ನು ಸಮಸ್ಯೆಗಳೇನಿರ್ತವೆ. ಬಟ್ ಇದರಲ್ಲಿ ಒಂದು ನೀವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಸಹಜವಾಗಿ ಒಂದು ಸಮಸ್ಯೆ, ಒಂದು ಅಭಿಪ್ರಾಯ ಏನಂತ ವಕೀಲರ ಬಗ್ಗೆ ಅಂದರೆ, ವಕೀಲರು ಸುಳ್ಳು ಹೇಳ್ತಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಒಂದು ಆರೋಪ ಮತ್ತು ಒಂದು ಇದು ಸಾರ್ವಜನಿಕ ವಲಯದಲ್ಲಿ. ಬಟ್ ಖಂಡಿತ ಇಲ್ಲ. ನೋಡಿ, ನಾವು ಸರ್ಕಾರಗಳು ಮತ್ತು ಅಧಿಕಾರ ವರ್ಗದವರು, ಅದು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರದ ಕಾರ್ಯಾಂಗದ ವ್ಯವಸ್ಥೆಗಳಾಗಿರ್ಬೋದು, ಬೇರೆ ಶಾಸಕಾಂಗದ ವ್ಯವಸ್ಥೆಗಳಾಗಿರ್ಬೋದು, ಅವರು ತಗೊಂಡಿರ್ತಕ್ಕಂಥ ತಪ್ಪು ತೀರ್ಮಾನಗಳನ್ನು, ಅವರು ತಗೊಂಡಿರ್ತಕ್ಕಂಥ ಕಾನೂನು ಬಾಹಿರುವ ನಿಲುವುಗಳನ್ನು ನಾವು ಕೋರ್ಟ್ಗೆ ಕೊಂಡೊಯ್ಯುವಂಥ ಕೆಲಸ ಮಾಡುವಂಥದ್ದಷ್ಟೇ ನಮ್ಮ ಕೆಲಸ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುವಂಥ ಕೆಲಸ ನಾವು ಮಾಡುವಂಥದ್ದು, ಅವ್ರು ಮಾಡಿರ್ತಕ್ಕಂಥ ತಪ್ಪು ನಿಲುವುಗಳನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ ಹೊರತು ನಾವು ಸುಳ್ಳು ಹೇಳುವಂಥ ಅವಶ್ಯಕತೆ ಇರೋದಿಲ್ಲ ಕೋರ್ಟಲ್ಲಿ. ಬಟ್ ಈ ಇಂಟರ್ಪ್ರಿಟೇಷನ್ ಇದೆಯಲ್ಲ, ಈ ಸೆಕ್ಷನ್ಗಳು, ಕಲಾಂಗಳು, ನಿಯಮಗಳು, ಕಾನೂನುಗಳನ್ನು ವ್ಯಾಖ್ಯಾನ ಮಾಡುವಂಥ ವಿಧಾನ ಇದೆಯಲ್ಲ, ಆ ವಿಧಾನದಲ್ಲಿ ಭಿನ್ನಾಭಿಪ್ರಾಯಗಳು, ಬೇರೆ ಬೇರೆ ವಿಧಾನಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು. ಸೊ ನಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ನಾವು ಕಾನೂನುಗಳನ್ನು ವ್ಯಾಖ್ಯಾನ ಮಾಡುವಂಥದ್ದು, ನಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಬೇರೆಯವರು ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿಡಿಯುವಂಥದ್ದು, ನಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಸರ್ಕಾರಗಳು ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿಡಿಯುವಂಥದ್ದು, ಮತ್ತು ಆ ನಿಟ್ಟಿನಲ್ಲಿ ಸರಿಪಡಿಸುವಂಥ ಪ್ರಯತ್ನ ಕೋರ್ಟ್ ಮುಖಾಂತರ ಮಾಡುವಂಥದ್ದು. ಇದು ಬಹುದೊಡ್ಡ ಕೆಲಸ. ಅಂದರೆ ಅದು ಗಂಭೀರವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ಭಾಳ ಸೀರಿಯಸ್ ಆಗಿ ಒಂದು ಅಧ್ಯಯನ, ಯಾವುದೇ ಒಂದು ವಿಷಯ ಮೊಕದ್ದಮೆ ಬಂದಾಗ ಸೀರಿಯಸ್ ಆಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಕೋರ್ಟ್ ಗಮನವನ್ನು ಸೆಳೆಯುವಂಥ ಕೆಲಸ ನಾವು ಮಾಡಬೇಕು. ಮತ್ತು ಕೋರ್ಟ್ಗೆ ಅರಿವು ಮಾಡಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಮತ್ತು ಈಗಾಗಲೇ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು, 5 ತೀರ್ಪುಗಳು, ಸುಪ್ರೀಂ ಕೋರ್ಟ್ವರೆಗೂ ಏನು ತೀರ್ಮಾನಗಳು ತಗೊಂಡಿರ್ತವೆ, ಆ ತೀರ್ಮಾನಗಳನ್ನು ಉಲ್ಲೇಖ ಮಾಡಿ ಈ ನಿಟ್ಟಿನಲ್ಲಿ ಈ ಮೊಕದ್ದಮೆಯನ್ನು ನೀವು ತೀರ್ಮಾನ ಕೈಗೊಳ್ಳಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೋರ್ಟ್ಗಳಿಗೆ ಕೊಡುವಂಥ ಜವಾಬ್ದಾರಿ, ನಮ್ಮ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆಯೇ ಹೊರತು ನಾವು ಸುಳ್ಳು ಹೇಳಿ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಯಾಕಂದರೆ ಇವತ್ತು 4800 ಕಾನೂನುಗಳು ಇವತ್ತಿನ ಈ ದೇಶದಲ್ಲಿ ಇರ್ತಕ್ಕಂಥದ್ದು, ಮತ್ತು ರೆಗ್ಯುಲೇಷನ್ಸು, ಕಾನೂನುಗಳನ್ನು ಇವೆಲ್ಲ ತೆಗೆದುಕೊಂಡು ನೋಡಿದಾಗ ನೀವು ಪ್ರತಿಯೊಂದು ಅಫೆನ್ಸನ್ನು ಸಹ ನೀವು ಓದ್ಕೊಂಡಿರೋಕ್ಕಾಗಲ್ಲ, ಜೀವನ ಪರ್ಯಂತ ನೀವು ಓದಿದ್ರೂ ಆಗೋದಿಲ್ಲ. ಅಂದರೆ ಸಂದರ್ಭಕ್ಕೆ ತಕ್ಕಂಗೆ, ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಯಾವ ಕೇಸ್ ಬರ್ತದೆ ಆ ಕೇಸಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೋರ್ಟ್ಗೆ ಗಮನಕ್ಕೆ ತರ್ತಕ್ಕಂಥ, ವ್ಯಾಖ್ಯಾನ ಮಾಡಿ ಕೋರ್ಟ್ಗೆ ಯಥಾಸ್ಥಿತಿಯನ್ನು, ವಸ್ತುಸ್ಥಿತಿಯನ್ನು, ಸತ್ಯಾಸತ್ಯತೆಯನ್ನು ಕೋರ್ಟಿನ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಹೊರತು ವಿಶೇಷವಾಗಿ ಬೇರೆ ಮಾಡುವಂಥ ಏನಿರಲ್ಲ ವಕೀಲಿಕೆಯಲ್ಲಿ. ಆ ನಿಟ್ಟಿನಲ್ಲಿ ನಮ್ಗೆ ಕೌಶಲ್ಯತೆ ತೋರಿಸ್ತೀವಲ್ಲ, ಆ ಕೌಶಲ್ಯತೆ ತೋರಿಸಿ ಆ ವ್ಯಾಖ್ಯಾನವನ್ನು ಮಾಡುವಂಥ ವಿಧಾನ ಇದೆಯಲ್ಲ, ಡಿಫೈನ್ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಯಾರು ಸಫಲರಾಗ್ತಾರೆ ಆ ಕೇಸಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಅದೃಷ್ಟವಶಾತ್ ಅಥವಾ ಹಿರಿಯರ ಆಶೀರ್ವಾದನೋ, ದೇವರ ದಯೆನೋ, ಅಥವಾ ನಿಮ್ಮ ಎಲ್ಲರ ನಮ್ಮ ಕರ್ನಾಟಕ ಜನರ ಆಶೀರ್ವಾದನೋ ಗೊತ್ತಿಲ್ಲ, ತಗೊಂಡಿರ್ತಕ್ಕಂಥ ಅನೇಕ ಕೇಸ್ಗಳು, ಹೆಚ್ಚು ಕೇಸ್ಗಳನ್ನು ನಾನು ಗೆದ್ದಿರ್ತಕ್ಕಂಥ ಉದಾಹರಣೆಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ಬೋದು.